ಈ ಚಿತ್ರದಲ್ಲಿ ನಗುವೆಯ ಎಣ್ಣೆ ನಾನು ಜಾರಿ ಬೀಳುವಾಗ ಈ ಹಾಡು ಬರುತ್ತಲ್ಲ, ಈ ಹಾಡು ಬಂದಾಗ ಈ ಸ್ಲೈಟಿಂಗ್ ಮಾಡ್ತಾರೆ, ಮತ್ತೆ ಈ ಮಂಜುಗಡ್ಡೆ ಮೇಲೆ ಜಾರು ತರ ಆ ತರದೆಲ್ಲ ದೃಶ್ಯಗಳಿದೆ. ಇದನ್ನೆಲ್ಲ ಅಣ್ಣವರು ಸ್ವತಃ ಕಲ್ತು, ಅಂದ್ರೆ ದಿನ ಬೆಳಿಗ್ಗೆ ಎದ್ದು ಅದನ್ನ ಪ್ರಾಕ್ಟೀಸ್ ಮಾಡ್ತಿದ್ರು, ಅಭ್ಯಾಸ ಮಾಡಿ ಆಮೇಲೆ ಚಿತ್ರದಲ್ಲಿ ಅಭಿನಯಿಸ್ತಾರಂತೆ. ನೋಡಿ ಎಂತ ಇದಲ್ವಾ. ಈಗ ಇದ್ದಾರೆ, ಡೂಪಾಕಪ್ಪ, ನಾನು ಜಾರದು ಒಂದು ಡೂಪಾಕ್ ಬಿಡು, ನಾನು ಮುಖ ಆಮೇಲೆ ತೋರಿಸು ಅಂತ ಹೇಳ್ತಾರೆ. ಆದ್ರೆ ಅಣ್ಣವ್ರು ಹಾಗೆ ಮಾಡಲೇ ಇಲ್ಲ, ನಾನು ಕಲಿತೀನಿ, ಇದನ್ನ ಕಲ್ತು ನಾನು ಮಾಡ್ತೀನಿ ಅಂದ್ಬಿಟ್ಟು ಅಣ್ಣವರು ಕಲ್ತು ಅದನ್ನ ಅಭಿನಯಿಸ್ತಾರೆ. ಇದಕ್ಕೆ ರೀ ಅವರು ನಟ ಸಾರ್ವಭೌಮ ಆಗಿರೋದು. ಇನ್ನೊಂದು ದುರಂತ ನಡೀತಿತ್ತು, ಅದು ಗುರು ರಾಘವೇಂದ್ರ ಸ್ವಾಮಿಗಳ ಮತ್ತು ಎಲ್ಲ ದೇವರ ಅನುಗ್ರಹದಿಂದ, ಭಗವಂತನ ಅನುಗ್ರಹದಿಂದ ಆ ಒಂದು ಕೆಟ್ಟ ಗಳಿಗೆ ತಪ್ಪೋಯ್ತು. ಈ ಚಿತ್ರದ ಶೂಟಿಂಗ್ನ ಸ್ಥಳಗಳನ್ನ ನೋಡಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅಣ್ಣವರಿದ್ದಂಥ ಕಾರು ಬ್ರೇಕ್ ಫೇಲ್ ಆಗಿ ಒಂದು ಸುಮಾರು ಹಾಳದ ಕೆಳಗೆ ಬೀಳುತ್ತಿತ್ತು. ಅದೇನಾಯ್ತೋ ದೇವ್ರ ಮಹಿಮೇನೋ ಏನೋ ಗೊತ್ತಿಲ್ಲ, ಅದು ಅಲ್ಲಿಗೆ ತಪ್ಪೋಯ್ತು. ಬ್ರೇಕ್ ಫೇಲ್ ಆಗಿದ್ರು ಅದನ್ನ ಸಡನ್ ಆಗಿ ತಿರ್ಸಿ ಮಾಡಿಸಿ ಡ್ರೈವರು ಸೈಡ್ಗೆ ಎಳೆದ್ಬಿಟ್ಟು ಆ ಕೆಳಗೆ ಬೀಳ್ತಿದ್ದಂಥ ಪಾತಾಳಕ್ಕೆ ಬೀಳ್ತಿದ್ದಂಥ ತಪಸ್ಸರು. ನಮ್ಮ ಪುಣ್ಯ, ಕನ್ನಡಿಗರ ಪುಣ್ಯ ಅದು. ಅಣ್ಣವರು ಆ ಇದರಿಂದ ಬಚಾವಾದ. 1976ರಲ್ಲಿ ಬಂದಂತ ಈ ಚಿತ್ರ ನಂತರ 1980ರಲ್ಲಿ ಪೋಲೋದರ್ವನ್ ಅನ್ನೋ ಒಂದು ತಮಿಳು ಚಿತ್ರ ಇದನ್ನ ರಿಮೇಕ್ ಮಾಡಿದ್ರು. ನಂತರ 81ರಲ್ಲಿ ಇದನ್ನ ರಾಜ್ ಅಂತ ಹಿಂದಿ ಚಿತ್ರಕ್ಕೂ ಸಹ ರಿಮೇಕ್ ಮಾಡಿದ್ರು. ನೋಡಿ, ಈಗೆಲ್ಲ ಅಲ್ಲಿನ ಭಾಷೆದೆಲ್ಲ ಚಿತ್ರನ ನಾವು ಕದ್ದು ತಂದು ಇಲ್ಲಿ ಮಾಡ್ತೀವಿ. ಅಣ್ಣವ್ರ ಪಿಕ್ಚರ್ಗಳು ಆಗ್ಲೇ ಎಲ್ಲ ರಿಮೇಕ್ಗಳು. ಅಂದ್ರೆ ಇಡೀ ಇಂಡಿಯಾದಲ್ಲಿದ್ದಂತ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳು, ನಟರುಗಳ ಅಣ್ಣವ್ರ ಚಿತ್ರ ಬಿಡುಗಡೆ ಆಗ್ತಾ ಇದಂದ್ರೆ ಬಂದು ಬೆಂಗಳೂರಲ್ಲಿ ಆ ಪಿಕ್ಚರ್ನ ನೋಡ್ಕೊಂಡು ಹೋಗ್ತಿದ್ರು. ಏನಕ್ಕಂದ್ರೆ ಆ ಚಿತ್ರದಲ್ಲಿದ್ದಂತ ಕೆಲವು ಸಂದೇಶಗಳನ್ನು ಮತ್ತು ಆ ಚಿತ್ರದಲ್ಲಿ ಇದ್ದಂತ ಕೆಲವು ವಿಚಾರಗಳನ್ನ ತೆಗೆದು ತಮ್ಮ ಚಿತ್ರಗಳಿಗೆ ಹಾಕಂತಿದ್ರು. ಮತ್ತೆ ಆ ಚಿತ್ರಗಳನ್ನ ಹಾಗೆ ರಿಮ್ಯಾಕು ಸಹ ತಗೊಂಡು ಹೋಗ್ತಿದ್ರು. ಸುಮಾರು 6 ಹಾಡುಗಳು ಈ ಚಿತ್ರದಲ್ಲಿದೆ. ಒಂದಕ್ಕಿಂತ ಒಂದು ಹಾಡುಗಳು ಸೂಪರ್ ಹಿಟ್ ಹಾಡುಗಳು. ನಮ್ಮ ಸಂಗೀತ ನಿರ್ದೇಶಕರಾದಂತಹ ಉಪೇಂದ್ರ ಕುಮಾರ್ ಈ ಚಿತ್ರದ ಸಂಗೀತ ನಿರ್ದೇಶಕರು. ಇನ್ನೊಂದು ವಿಶೇಷ ನಿಮ್ಗೆ ಏನಂದ್ರೆ, ಈ ಚಿತ್ರದಲ್ಲಿ ಒಂದು ಹಾಡು, ನಗುವೆಯ ಎಣ್ಣೆ ನಾನು ಜಾರಿ ಬೀಳುವಾಗ ಅಂತ ಹಾಡು ಬರುತ್ತಲ್ಲ, ಆ ಹಾಡು ಹೆಣ್ಣಿನ ಧ್ವನಿ ಇದೆಯಲ್ಲ, ಅದು ಯಾರ್ದು ಗೊತ್ತಾ? ಕನ್ನಡ ಚಿತ್ರರಂಗದ ಹೆಸರಾಂತ ಸಂಗೀತ ನಿರ್ದೇಶಕರು ಮತ್ತು ಆ ಚಿತ್ರದ ಸಂಗೀತ ನಿರ್ದೇಶಕರಾದಂಥ ಉಪೇಂದ್ರ ಕುಮಾರ್ ಅವರ ಧರ್ಮಪತ್ನಿ HP ಗೀತಾ ಅವರು. ಗೀತಾ ಅವ್ರನ್ನ ಭೇಟಿಯಾಗಕ್ಕೆ ನೆನ್ನೆ ಹೋಗಿದ್ದೆ. ಕಾರಣಾಂತರಗಳಿಂದ ಅವ್ರಿಗೆ ಹುಷಾರಿಲ್ದಿದ್ದ ಅವ್ರು ಮಾತಾಡೋಕ್ಕಾಗಿಲ್ಲ. ಅವ್ರ ಮಗ ಅವ್ರು ಸಿಕ್ಕಿದ್ರು, ಅವ್ರನ್ನ ಭೇಟಿಯಾಗಿ ಬಂದಿದ್ದೀನಿ. ಅವ್ರ ಫೋಟೋ ತೋರಿಸ್ತೀನಿ ನಾನು. ಇನ್ನು ಚಿನ್ನ ಎಂದು ನಗುತ್ತಿರು, ನನ್ನ ಸಂಗ ಬಿಡದಿರು, ಮತ್ತೆ ಆಮೇಲೆ ಇದು ಯಾರು ಬರೆದ ಕಥೆಯು ನನಗಾಗಿ ಬಂದ, ಆಮೇಲೆ ಬಿಡಲಾರೆ ಎಂದು ನಿನ್ನ ಈ ನನ್ನ, ಆಮೇಲೆ ಇದೆಲ್ಲಕ್ಕೂ ಒಂದು ಕಳಸ ಇಟ್ಟುತ್ತಲ್ಲ ಹಾಡು. ಮಾನಿಗೊಂದು ಎಲ್ಲಿದೆ, ಇದು ಬೇರೆ ಯಾರೇ ಚಿತ್ರದಲ್ಲಿ ಬಂದ್ಬಿಟ್ಟಿದ್ರು ಈ ಹಾಡು ಮಹತ್ವನೇ ಇರ್ತಿದ್ದಿಲ್ಲ. ಯಾಕಂದ್ರೆ ಈ ಹಾಡಿನ ತತ್ವ ಸಿದ್ಧಾಂತಗಳು ಮತ್ತೆ ಈ ಹಾಡಿನ ಜನಕ್ಕೆ ತೋರಿಸೋ ರೀತಿ ಮತ್ತೆ ಈ ಹಾಡಿದ್ದಂಗೆ ಇರಬೇಕು ಅನ್ನೋ ಒಂದು ನೀತಿ ಅಣ್ಣವರಿಗೆ ಕರೆಕ್ಟಾಗಿ ಸೆಟ್ ಆಗಿತ್ತು. ಅದಕ್ಕೆ ಈ ಹಾಡನ್ನ ಅಣ್ಣವರಿಗೆ ಬಂತು. ಎಂತ ಅದ್ಭುತವಾದ ಹಾಡಿದು ಇದು. ಆಗ 50 ವರ್ಷಗಳ ಹಿಂದೆ ರಚನೆಯಾದಂಥ ಈ ಹಾಡು ಇವತ್ತಿಗೂ ಸಹ, ಈಗಿನ ಸನ್ನಿವೇಶಕ್ಕೂ ಸಹ ಈ ಹಾಡು ಸೂಪರ್ ಹಿಟ್. ಆಗಿನ ಸನ್ನಿವೇಶಕ್ಕೂ ಸಹ ಸೂಪರ್ ಹಿಟ್ಟು, ಈಗಿನ ಸನ್ನಿವೇಶಕ್ಕೂ ಸಹ ಸೂಪರ್ ಹಿಟ್ಟು. ಇನ್ನು ಮುಂದೆ 50 ವರ್ಷ ಹೋದ್ರು ಈ ಹಾಡು ಸೂಪರ್ ಹಿಟ್ ಆಗೇ ಇರುತ್ತೆ. ಯಾಕಂದ್ರೆ ಎಲ್ಲಾ ಸನ್ನಿವೇಶಕ್ಕೂ ಸಹ ಹೊಂದಿಕೊಳ್ಳುವಂತ ಹಾಡು ಈ ಹಾಡು. ಇನ್ನೊಂದು, ಈ
ಇದು ಯಾರು ಬರೆದ ಕಥೆಯೋ, ಈ ಹಾಡಿದೆಯಲ್ಲ, ಈ ಹಾಡಿನ ಕೆಲವು ಕೊನೆಯ ಪದಗಳು ಅಂದ್ರೆ ಮಧ್ಯದಲ್ಲಿ ಒಂದೆರಡು ಬರುತ್ತೆ. ಕಾಣದಿಹ ಕೈಯೊಂದು ಸೂತ್ರ ಹಿಡಿದಿದೆ, ಆಡಿಸಿದೆ ಕಾಡಿಸಿದೆ ಕಾಡಿನೊಳಗೆ ಓಡಿದೆ ಅಂತ ಒಂದು ಲೈನ್ ಬರುತ್ತೆ. ಆ ಹಾಡನ್ನ ಸುಮಾರು 26 ವರ್ಷಗಳ ಹಿಂದೆ, ಅಂದ್ರೆ 2000ನೇ ಇಸ್ವಿ, ನಮ್ಮೆಲ್ಲರ ಪ್ರೀತಿ ಆರಾಧ್ಯ ದೇವ ಅಣ್ಣವರು ಅಪರ್ಣ ಆದಾಗ ಈ ಹಾಡನ್ನ ಉದಯ ಮೂವೀಸಲ್ಲಿ ಆಗ್ತಿದ್ರು. ಉದಯ ಮ್ಯೂಸಿಕ್ ನಲ್ಲಿ ಈ ಹಾಡು ಆಗ್ತಿದ್ರು. ಆಗ ಕೆಲವೊಂದಿಷ್ಟು ಅಭಿಮಾನಿಗಳು ಗಲಾಟೆ ಮಾಡಿದ್ರು, ಈ ಹಾಡು ಹಾಕ್ಬೇಡಿ, ಇದು ಏನಕ್ಕಂದ್ರೆ ಕಾಡಿನೊಳಗೆ ಓಡುತ್ತಿರುವೆ ಕಾಣದಿರ ಕೈಯೊಂದು ನನ್ನ, ಅಂದ್ರೆ ಅಪಹರಣ, ಅದ ಹಿಂದೆ ಯಾರ್ಯಾರು ಕೈವಾಡಗಳಿತ್ತು ಅದೆಲ್ಲ ನಿಮ್ಗೆಲ್ಲ ಗೊತ್ತಿದೆ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಆ ಸನ್ನಿವೇಶಕ್ಕೆ ಅಂದ್ರೆ ಅಣ್ಣವ್ರು ಕಾಡಲ್ಲಿದ್ದಾಗ, ಕಾಡಲ್ಲಿ ಓಡುತ್ತಿದೆ, ಯಾರೋ ನನ್ನ ಕೈ ಕಾಣಿಸಿರೋ ನನ್ನ ಕೈನ ಕಿಡ್ನಾಪ್ ಮಾಡಿದ್ದಾರೆ, ನನ್ನ ಆಡಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬರುತ್ತೆ. ಅದಕ್ಕೆ ಆ ಒಂದು ಸಮಯದಲ್ಲಿ ಆ ವಾರ್ಡ್ನ ನಿಲ್ಲಿಸಿ ಅಂತ ಕೆಲವೊಂದಿಷ್ಟು ಅಭಿಮಾನಿಗಳು ಉದಯ ಟಿವಿ ಅವರಿಗೆ ಮನವಿ ಸಹ ಮಾಡಿದ್ರು, ಮತ್ತೆ ಎಚ್ಚರಿಕೆ ಸಹ ಕೊಟ್ಟಿದ್ರು, ಈ ಹಾಡನ್ನ ಹಾಕ್ಬೇಡಿ ಅಂತ. ಸಸ್ಪೆನ್ಸ್, ರೊಮ್ಯಾಂಟಿಕ್, ಥ್ರಿಲ್ಲರ್ ಈ ಮೂರು ಒಳಗೊಂಡಂತ ಒಂದು ಅತ್ಯುತ್ತಮ ಚಿತ್ರ ನಮ್ಮ ಪ್ರೇಮದ ಕಾಣಿಕೆ. ಈ ಪ್ರೇಮದ ಕಾಣಿಕೆ ಬಿಡುಗಡೆಯಾಗಿ 50 ವರ್ಷ. ಈ ಶುಭ ಸಂದರ್ಭದಲ್ಲಿ ನನ್ನ ಜೊತೆ ಫೋನಲ್ಲಿ ಮಾತಾಡಿದಂಥ ನಮ್ಮ ಪ್ರೀತಿಯ ಪೂರ್ಣಿಮಕ್ಕಂಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ನಮ್ಮೆಲ್ಲರ ಪ್ರೀತಿಯ ಅಪ್ಪು ಬಾಸ್ ಚಿತ್ರರಂಗಕ್ಕೆ ಬಂದು 50 ವರ್ಷ. ನಮಗೆ ಅದೃಷ್ಟ ಇಲ್ಲ, ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಅವರ ಹಳೆಯ ಚಿತ್ರಗಳು ಮತ್ತೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗೆ ಈ ಪ್ರೇಮದ ಕಾಣಿಕೆನೂ ಬಿಡುಗಡೆ ಆಗಲಿ ಅಂತ ನಾನು ಆಶಿಸ್ತೀನಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ, ನನ್ನ ಚಾನಲ್ ಏನಾದ್ರು ತಪ್ಪು ಏನಾದ್ರು ಇದ್ರೆ ದಯವಿಟ್ಟು ತಿಳಿಸಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ರು ನೇರವಾಗಿ ತಿಳಿಸಿ. ಹಾಗೆ ಇನ್ನೇನು ಸ್ವಲ್ಪ ದಿನದಲ್ಲೇ ನಮ್ಮ ಬಾಸ್ ಅಪ್ಪು ಬಾಸ್ ಬರ್ತಡೇ ಬರ್ತಿದೆ. ಯಾರ ಅಪ್ಪು ಬಾಸ್ಗೆ ವಿಶ್ ಮಾಡೋರಿದ್ರೆ, ಅಂದ್ರೆ ಅಪ್ಪು ಬಾಸ್ಗೆ ಡೈರೆಕ್ಟ್ ನಾವು ವಿಶ್ ಮಾಡೋಕ್ಕಾಗಲ್ಲ, ಅವರ ಒಂದು ಜಯಂತಿಯ ಶುಭಾಶಯಗಳಲ್ಲಿ ಹೇಳೋರು ಏನಾರು ಇದ್ರೆ ವಿಡಿಯೋ ಮಾಡಿ ನಾನು ಕಳಿಸಿದ್ರೆ, 1 ನಿಮಿಷದೊಳಗಡೆ ನನಗೆ ಕಳಿಸಿದ್ರೆ ನಾನು ಅದನ್ನ ಹಾಕ್ತೀನಿ. ಪ್ರೇಮದ ಕಾಣಿಕೆ ಚಿತ್ರದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ಹಾಗೂ ಉಪೇಂದ್ರ ಕುಮಾರ್ ಅವರ ಧರ್ಮಪತ್ನಿಯಾಗೋರು ಅವ್ರ ಮಗನ್ನ ಭೇಟಿ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಹಿರಿಯ ಅಭಿಮಾನಿ ಕೆ ರಾಜು KIB ಇವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.